ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗದಂದರೆ ಈ ಕಡೆ ಭೂಮಿಯವರು ಮನೇಲಿ ಹೇಳ್ದೆ ಕೇಳ್ದೇ ದೇವ್ಯಾನಿ ಮಾತನ್ನ ಕೇಳ್ಕೊಂಡು ಹಾಗೆ ಆಚೆ ಬಂದಿರ್ತಾರೆ. ಈಗ ಆಚೆ ಬಂದಿರೋ ಕಾರಣ ಎಲ್ಲರೂ ರೌಡಿ ಹತ್ರ ಸಿಗಾಕೊಂಡ್ಬಿಡ್ತಾರೆ ಅಂತ ಹೇಳಿ ಸಂಗೀತ ಅವ್ರಿಗೆ ತುಂಬಾ ಕಾತರ ಆಗಿರುತ್ತೆ. ಹೆದರ್ಕೊಂಡಿರ್ತಾರೆ, ಅಳ್ತಾ ಇರ್ತಾರೆ. ಭೂಮಿ ಪ್ರಾಣಕ್ಕೆ ಏನಾರು ಅಪಾಯ ಆಗಿಬಿಡುತ್ತೇನೋ ಅಷ್ಟೊಂದೆಲ್ಲ ಟಿ ವಿ ನ್ಯೂಸ್ ಅವರೆಲ್ಲ ಫೋನ್ಲಿ ಒಂದೇ ಸಮ ತೋರಿಸ್ತಾ ಇದ್ದಾರಲ್ಲ. ಸಾಹೇಬ್ರು ತಲೆಗೆ ಕಲ್ಲು ಬೇರೆ ಬಿದ್ದಿದೆ, ಇನ್ನು ಸಾಹೇಬ್ರಿಗೆ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಾಲ್ನ ಮಾಡ್ತಾಳೆ. ಆದರೆ ಕಾಲ್ನ ಎತ್ತದೇ ಇಲ್ಲ. ಅದರಿಂದ ಈ ಭೂಮಿ ಏನು ಮಾಡ್ತಾಳೆ, ಅಲ್ಲಿಂದ ಅಜಿತ್ ಸ್ಟೇಷನ್ಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅದಕ್ಕಿಂತ ಮುಂಚೆ ಇನ್ನು ಅಜಿತ್ಗೆ ಫೋನ್ನ ಟ್ರೈ ಮಾಡಿರ್ತಾಳೆ. ಅಂದರೆ ಕಾರ್ಪೊರೇಟರ್ ಮಾಡಿರೋದು ದೊಡ್ಡ ತಪ್ಪು. ಒಂದು ಹೆಣ್ಣು ಹುಡುಗಿಗೆ ಮೇಲೆ ಇಷ್ಟು ದೊಡ್ಡ ಆಪಾದ ಮಾಡಿರೋದು ಇಷ್ಟು ಅವಳ ಜೀವನನೇ ಹಾಳು ಮಾಡಿರೋ ಥರ ತಪ್ಪಲ್ವಾ? ನೀವು ಜನಸಾಮಾನ್ಯರಾಗಿ ಈ ಥರ ನೀವೇ ದಂಗೆ ಇದ್ದರೆ ಹೇಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಆ ಕಾರ್ಪೊರೇಟರ್ ಕಡೆಯಲ್ಲಿ ಕಿಡಿಗೇಡಿಗಳು ತಲೆಗೆ ಕಲ್ಲನ್ನ ತೂರಾಟ ಮಾಡಿರ್ತಾರೆ. ಹಂಗಾಗಿ ತಲೆಯಲ್ಲಿ ರಕ್ತ ಬರ್ತಾ ಇರುತ್ತೆ. ಅದನ್ನು ನೋಡಿದಂಥ ಭೂಮಿಗೆ ತುಂಬಾ ಭಯ ಆಗುತ್ತೆ. ಭಯ ಜಾಸ್ತಿ ಆಗ್ತಾ ಇರುತ್ತೆ. ಮೊದಲು ನನ್ನ ಸಾಹೇಬ್ರನ್ನ ನೋಡಲೇಬೇಕು ಅಂತ ಹೇಳಿ ಓಡೋಗ್ತಾ ಇರ್ತಾಳೆ. ಇನ್ನು ಶ್ರವಣ್ ಸಾಹೇಬ್ರಿಗೆ ಹೇಳೋಣ ಅಂತ ಹೇಳಿ ಈ ದೇವ್ಯಾನಿ ಅಡ್ಡ ಬರ್ತಾಳೆ. ಇನ್ನು ಶ್ರವಣ್ ಸಾಹೇಬ್ರಿಗೇನು ಹೇಳೋದು ಬೇಡ, ನಾನಾಗಿದ್ದರೆ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಾ ಇದ್ದೆ ಅಂತ ಹೇಳಿದ ತಕ್ಷಣವೇ ಈ ಕಡೆ ಭೂಮಿ ಏನು ಮಾಡ್ತಾಳೆ, ಅವಳೊಬ್ಬಳೇ ಸೈಕಲ್ನ ತೊಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅಪಾಯ ಮಾಡ್ತಾರೆ. ಇನ್ನು ಅಷ್ಟರಲ್ಲೇ ಬರೋದಿದ್ದಾಳೆ. ಅಂಜುಗೆ ಅಜಿತ್ಗೆ ಮದುವೆ ಮಾಡೋ ಅಷ್ಟರಲ್ಲಿ ಇವಳು ಸತ್ತರೆ ಅಷ್ಟೇ ಸಾಕು ಅಂತ ಹೇಳಿ ದೇವ್ಯಾನಿ ಅಲ್ಲಿ ಬೈಕೊಂತ ನಿಂತಿರ್ತಾಳೆ. ನನಗೂ ಅಷ್ಟೇ ಬೇಕಾಗಿರೋದಲ್ವಾ ಅಂತ ಹೇಳಿಬಿಟ್ಟು ದೇವ್ಯಾನಿ ಮಾಸ್ಟರ್ ಪ್ಲ್ಯಾನ್ನ ಮಾಡಿ ಕಳಿಸ್ತಾ ಇರ್ತಾಳೆ ಭೂಮಿನ. ಇನ್ನು ನಮ್ಮ ಭೂಮಿ ಇದ್ದವಳು ಮನೆಯವರಿಗೆ ಯಾರಿಗೂ ಕೂಡ ಹೇಳಿದೆ ಅಲ್ಲಿಂದನೇ ನನ್ನ ಕ್ಷಮಿಸಿ ಅಂತ ಹೇಳಿಬಿಟ್ಟು ಅಲ್ಲಿದ್ದಂಥ ಸೈಕಲ್ನ ತಗೊಂಡು ಹೊರಟೆ ಹೋಗ್ತಾಳೆ. ಶ್ರವಣ್ ಇದ್ದವರು ದೇವ್ಯಾನಿ ನೀನೇನು ಮಾಡ್ತಾ ಇದ್ಯಾ ಇಲ್ಲಿ ಅಂತ ಅಂದಾಗ ಅದು ಏನೂ ಇಲ್ಲ ಬಾವ, ಸುಮ್ಮನೆ ನಿಂತಿದ್ದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ನಾಟಕನ ಸ್ಟಾರ್ಟ್ ಮಾಡಿರ್ತಾಳೆ. ಇನ್ನು ಅಂಜು ಬಗ್ಗೆ ನೆನಪು ಮಾಡಿಕೊಂಡು ನಿಂತಿದ್ದೆ ಅಂತ ಹೇಳಿಬಿಟ್ಟು ಒಳಗಡೆ ಬಂದಮೇಲೆ ಸಂಗೀತ ಕಾಣಿಸ್ತಾ ಇಲ್ಲ ಕಣೋ ಶ್ರವಣ, ಅಜಿತ್ಗೆ ಏನಾದರೂ ಈ ಥರ ಕೇಸಲ್ಲಿ ಏನಾದರೂ ಎಡವಟ್ಟು ಆಗಿರ್ಬೋದಾ ಅಂತಂದರೆ ಏನಾದರೂ ಅಪಘಾತ ಆಗ್ಬೋದಾ ಅಂತ ಹೇಳಿಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊತಾ ಇದ್ಲು. ಮೊದಲು ನೋಡೋಗು ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾರೆ. ಆದರೆ ಭೂಮಿ ಎಲ್ಲೂ ಇರಲ್ಲ. ಇನ್ನು ನಚ್ಚಿಯವ್ರು ಬಂದು ಆಚೆ ಎಲ್ಲ ನೋಡಿಕೊಂಡು ಬರ್ತಾನೆ. ಮತ್ತು ಅಮ್ಮ ಸೈಕಲ್ ಇಲ್ಲ, ಅದಕ್ಕೆ ನೀವು ಹೇಳ್ದಾಗೆ ಬ್ರೋನ ನೋಡೋದಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಅಂದ್ಬಿಟ್ಟು ನಚ್ಚಿಯವ್ರು ಹೇಳ್ತಾ ಇದ್ದರೆ, ಅಯ್ಯೋ ದೇವ್ರೆ, ಆ ಕಡೆಯವರಿಗೆ ಏನಾದರೂ ಆ ಕಿಡಿಗೇಡಿಗಳು ಭೂಮಿಗೆ ಏನಾದರೂ ಅಜಿತ್ ಹೆಂಡತಿ ಅಂತ ಗೊತ್ತಾಗಿ ಪ್ರಾಣಕ್ಕೇನಾದ್ರು ಅನಾಹುತ ಮಾಡಿಬಿಟ್ರೆ ಏನಪ್ಪ ಮಾಡೋದು ಗೊತ್ತಿಲ್ಲ. ಮೊದಲು ಅಜಿತ್ ಫೋನ್ ಮಾಡಬೇಕು ಅಂತ ಒದ್ದಾಡ್ತಿರ್ತಾರೆ. ಹಾಗೆ ರಾಮು ಅವರು ಹತ್ರ ಏನಾಗಿರಲ್ಲ, ಸುಮ್ಮನೆ ಸಂಗೀತ ಯಾಕೆ ಅಳ್ತಿದ್ಯಾ ನೀನು ಅಂತ ಕೂಡ ಹೇಳ್ತಾ ಇರ್ತಾರೆ. ಆಗ ನಚ್ಚಿ ಹೇಳ್ತಾರೆ, ಈಗ ಶ್ರವಣ್ ಇದ್ದವರು ಟೈಮ್ ಇಲ್ಲ, ಅವಳು ಹೋಗಿ ಈಗ ಸ್ವಲ್ಪ ಹೊತ್ತಾಗಿದೆ ಅಂತ ಅನಿಸುತ್ತೆ, ಇನ್ನು ಅರ್ಧ ದಾರಿಗೆ ಹೋಗಿರ್ತಾಳೆ, ನಾನು ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಶ್ರವಣ್ ಜೀಪ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಹೇ ಶ್ರವಣ, ನೀನು ಹೋಗೋ ಅಷ್ಟೊತ್ತಿಗೆ ಅವಳ ಕಡೆ ಇರೋರು ಕಾಲು ಕೈನ ಮುರಿದಿರ್ತಾರೆ, ಹೋಗು ಅಂತ ಹೇಳಿಬಿಟ್ಟು ಇಲ್ಲಿ ಆಟನ ಆಡ್ತಿರ್ತಾಳೆ. ಇವಳು ಫೋನ್ ಮಾಡ್ತಿರ್ತಾಳೆ. ಭೂಮಿ ಇವಳ ಕಡೆಯಿಂದ ಇವಳಿಗೆ ಗೊತ್ತಿಲ್ಲ ಅಂತ ಮನೆಯವರಿಗೆಲ್ಲ ಕೂಡ ಹೇಳ್ತಾಳೆ. ಆದರೆ ಹೋಗಬೇಕಾದ್ರೆ ಅವಳು ದೇವ್ಯಾನಿ ಕಡೆಯಿಂದನೇ ನಮ್ಮ ಅಜಿತ್ಗೆ ಫೋನ್ನ ಮಾಡಿರ್ತಾಳೆ. ಭೂಮಿ ದೇವ್ಯಾನಿ ಫೋನಿಂದ, ಅದರಿಂದ ದೇವ್ಯಾನಿ ನೆಕ್ಸ್ಟ್ ಸಿಗಾಕೊಳ್ಳೋದಂತೂ ಪಕ್ಕ ಸಿಗಾಕೋಬೇಕು ಪ್ಲ್ಯಾನ್ ಇದೆ. ಇನ್ನು ಭೂಮಿ ರೋಡಲ್ಲಿ ಹೋಗಬೇಕಾದ್ರೆ ಸೈಕಲ್ ಪಂಕ್ಚರ್ ಆಗಿ ಒಂದಷ್ಟು ಕಿಡಿಗೇಡಿಗಳು ಅಲ್ಲಿರ್ತಾರೆ. ಶ್ರವಣ್ ಇವಳು ಎಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು ಜೀಪ್ನ ತೊಗೊಂಡು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಆದರೆ ಭೂಮಿ ಎಲ್ಲೂ ಕೂಡ ಕಟ್ ರೂಟಲ್ಲಿ ಬಂದಿರೋದ್ರಿಂದ ಶ್ರವಣ್ ಸಾಹೇಬ್ರಿಗೆ ಯಾವುದು ಕ್ಲೂನೇ ಸಿಕ್ಕೋದಿಲ್ಲ. ಇನ್ನು ನಮ್ಮ ಭೂಮಿ ಇದ್ದವಳು ಮೊದಲು ಸಾಹೇಬ್ರಿಗೆ ಏನಾಗಿದ್ದು ಏನೋ ಫಸ್ಟ್ ಹೋಗಿ ನೋಡಬೇಕು ಅಂತ ಹೇಳಿಬಿಟ್ಟು ಅವರಂತೂ ಕೆಲಸ ಅಂತ ಹೇಳಿಬಿಟ್ಟು ತಮ್ಮ ತಲೆಯಲ್ಲಿ ರಕ್ತ ಹೋಗ್ತಿದ್ರು ಅವರು ಸುಮ್ಮನೆ ಇರ್ತಾರೆ. ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನಮ್ಮ ಸಾಹೇಬ್ರು ಅಂದ್ಬಿಟ್ಟು ಮಾತಾಡಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಅನ್ನೋಷ್ಟರಲ್ಲಿ ರೌಡಿಗಳೆಲ್ಲ ಅಲ್ಲಿಗೆ ಬಂದು ಅವರು ಭೂಮಿ ನೋಡು
ಅಲ್ಲಿ ನೋಡಿಬಿಟ್ಟು ಯಾವುದೋ ಅಕ್ಕಿ ಬರ್ತಾ ಇದೆ, ಒಳ್ಳೆ ಚೆನ್ನಾಗಿದೆ ಅಕ್ಕಿ ಅಂತ ಹೇಳಿಬಿಟ್ಟು ಅವರು ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಭೂಮಿನ ನೋಡಿ, ನಾನು ಅಜಿತ್ ಸಾಹೇಬ್ರ ಹೆಂಡ್ತಿ, ದಯವಿಟ್ಟು ಬಿಟ್ಟರೆ ಸರಿ ನನ್ನ ಅಂದಾಗ, ನೀನು ಯಾರು ಹೆಂಡ್ತಿ ಅಂದರೆ ನನಗೇನು ನೀನು ಅಜಿತ್ ಸಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡ್ತಿನ, ನೀನಾದರೆ ಇನ್ನೂ ಚಂದ. ಅಜಿತ್ ನಮ್ಮನ್ನು ಹಾಕ್ಕೊಂಡು ರುಬ್ತಾನೆ ಯಾವಾಗ್ಲೂ ಸ್ಟೇಷನಲ್ಲಿ, ನಿನ್ನನ್ನು ಇವಾಗ ಒಂಟಿಯಾಗಿ ಸಿಕ್ಕಿದೆಯಾ ಅಂದರೆ ಬಿಡ್ತೀವಾ ನಾವು ಅಂತ ಹೇಳಿಬಿಟ್ಟು, ನಾನು ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ನೀನಿವತ್ತು ಬಿಡೋದೇ ಇಲ್ಲ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಭೂಮಿ ಮೇಲೆ ಕೈ ಹಾಕೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅನಿರೀಕ್ಷಿತ ಎಂಟ್ರಿ ಕೊಟ್ಟು ನಮ್ಮ ವಂಶಿ, ಸೊ ಅದು ನ್ಯೂ ಎಂಟ್ರಿ ಆಗಿರುತ್ತೆ, ಇದು ಸಸ್ಪೆನ್ಸ್ ಆಗಿ ಎಂಟ್ರಿ ಕೊಟ್ಟಿರುವಂಥದ್ದು. ಭೂಮಿ ಕಾಪಾಡೋದಕ್ಕೆ ಬಂದಿರ್ತಾರೆ. ಈ ಕಡೆ ಅವರಿಗೆಲ್ಲ ಸರಿಯಾಗಿ ಹೊಡೆದು ಎಲ್ಲನೂ ಕೂಡ ಮಾಡಾದ್ಮೇಲೆ ನೀವು ಅಂದಾಗ, ನಾನು ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇಳಿ ಭೂಮಿ ಹೇಳ್ತಾಳೆ. ಭೂಮಿನ ಕರ್ಕೊಂಡು ಬರ್ತಾರೆ. ಇನ್ನು ಸಾಹೇಬ್ರೆ ನಿಮಗೆ ಏನೂ ಆಗಿಲ್ಲ ತಾನೇ, ನಿಮಗೇನು ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಭಯ ಆಗ್ತಿತ್ತು, ಭಯ ಬಂದ್ಬಿಟ್ಟಿತ್ತು, ಅದಕ್ಕೆ ನಿಮ್ಮನ್ನು ನೋಡೋದಕ್ಕೆ ಅಂತ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಅಷ್ಟೊಂದು ಏಟಾಗಿದ್ದರೂ ಕೂಡ ನೀವೇನೂ ಆಗಿಲ್ಲ ಅಂತ ಹೇಳ್ತೀರಲ್ಲ ಸಾಹೇಬ್ರೆ, ನನಗೇನಾದರೂ ಪರವಾಗಿಲ್ಲ, ನಾನು ತಡ್ಕೊತೀನಿ, ಆದರೆ ನಿಮಗೇನಾದರೂ ಆದರೆ ನಾನಂತೂ ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳಿಗೆ ಕೆಮ್ಮು ಬರುತ್ತೆ. ಕೆಮ್ಮು ಬಂದಿದ್ದ ತಕ್ಷಣ ನೀನು ಕೊಡೋಕೆ ಅಂತ ಹೇಳಿ ವಂಶಿಯವರು ಬರ್ತಾರೆ. ಯಾರಿದ್ದು ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ. ಸಾಹೇಬ್ರೆ, ಇವರೇ ನನ್ನ ಕಾಪಾಡಿದ್ದು ಅಂತ. ಅದು ಯಾರೋ 4-5 ಜನ ರೌಡಿಗಳು ನನ್ನ ಸುತ್ತ ಮುತ್ಕೊಂಡಿದ್ರು ಅಂದಾಗ, ಅದಕ್ಕೆ ಇವರೇ ನನ್ನ ಕಾಪಾಡಿದ್ದು. ಬುದ್ಧಿ ಇಲ್ವಾ, ಬೆಳಗ್ಗೆ ಅಷ್ಟು ತರವಾಗಿ ಹೇಳಿದ್ದೀನಿ ಬರಬೇಡ ಅಂತ ಸ್ಟೇಷನ್ ಹತ್ರಕ್ಕೆ ಅಂತ ಹೇಳಿದ್ರು ಕೂಡ ಬಂದಿದ್ಯಾ ಅಂದರೆ ಇನ್ನೇನು ಅಂತ ಹೇಳಿಬಿಟ್ಟು ಸರಿಯಾಗಿ ಭೂಮಿಗೆ ಬೈತಾ ಇರ್ತಾನೆ. ಹಾಗೆ ಭೂಮಿನ ಕಾಪಾಡಿತ್ತು ಅಂದಾಗ ಈ ಕಡೆ ಭೂಮಿ ಕೆಮ್ಮು ಬರುತ್ತೆ ಅಂತ ನೀರನ್ನು ತಂದು ಕೊಡ್ತಾರೆ. ಈ ಕಡೆ ಭೂಮಿ, ಹೌದು ಇವರೇ ನನ್ನ ಕಾಪಾಡಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಅಜಿತ್ಗೆ ಇವರನ್ನು ನೋಡಿದ್ಮೇಲೆ, ಯಾರಪ್ಪ ಇದು ಈ ಥರ ಇದ್ದಾನೆ ಇಷ್ಟು ಕದರಾಗಿ ಅಂತ ಹೇಳಿಬಿಟ್ಟು ಅಜಿತ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಕಡೆ ವಂಶಿ ಇದ್ದವರು, ನನ್ನ ಹೆಸರು ವಂಶಿ ಅಂತ, ನಿಮ್ಮ ಮಿಸ್ಸಸ್ನ ಕಾಪಾಡಿದ್ದು ನಾನೇ, ಸೊ ಅದಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕತ್ಲಲ್ಲಿ ಇಷ್ಟು ಟೈಮಲ್ಲಿ ಬರ್ತಿದ್ದಾರಲ್ಲ, ಹಂಗಾಗಿ ಕರ್ಕೊಂಡು ಬಂದೆ ಸರ್ ಅಂತ ಹೇಳಿಬಿಟ್ಟು ವಂಶಿಯವರು ಹೇಳ್ತಾರೆ. ಹೌದಾ, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಮ್ಮ ಸತ್ಯಣ್ಣವರು ಕೂಡ ಮಾಡಿರೋ ಪ್ಲ್ಯಾನ್ ಆಗಿರುತ್ತೆ ಇದು. ನಮ್ಮ ಸತ್ಯಣ್ಣವ್ರ ಕಡೆಯಿಂದನೇ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಮನಸ್ಸಲ್ಲಿರೋ ಪ್ರೀತಿ ಆಚೆ ಬರಬೇಕು, ಭೂಮಿ ಹತ್ರ ಎಲ್ಲ ಓಪನ್ ಆಗಿ ಹೇಳಬೇಕು, ಈ ಭೂಮಿ ಅರ್ಥ ಮಾಡಿಸೋ ಶಕ್ತಿ ಅಜಿತಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ನಮ್ಮ ವಂಶಿ ಅವರನ್ನು ಕರೆಸ್ತಾ ಇರ್ತಾರೆ ಸತ್ಯಣ್ಣ ಅವರು. ವಂಶಿ ಭೂಮಿ ಮೇಲೆ, ಭೂಮಿ ಕಂಡ್ರೆ ವಂಶಿ ಇಷ್ಟ ಅಂತ ಹೇಳಿದ್ರೆ ಅಜಿತ್ ಗ್ಯಾರಂಟಿ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣ ಇಟ್ಟಿದ್ದಾನೆ ಅಂತ ಭೂಮಿ ಮೇಲೆ, ಅವನ ಪ್ರೀತಿ ವಿಚಾರನ ಹೇಳಲೇಬೇಕು. ಇನ್ನೊಂದು ಹುಡುಗನ ಕರ್ಕೊಂಡು ಬಂದರೆ ಆವಾಗ ಅಜಿತ್ಗೆ ಹೇಗನ್ಸುತ್ತೆ, ಬ್ರೋ ಮನಸ್ಸಲ್ಲಿರೋ ಪ್ರೀತಿ ಆಚೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ನಮ್ಮ ನಚ್ಚಿಯವರು ಹೇಳ್ಕೊಟ್ಟಿರ್ತಾರಲ್ಲ, ಅದೇ ರೀತಿ ಈ ಕಡೆ ಸತ್ಯಣ್ಣ ಅವರು ಕೂಡ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಆ ಪ್ಲ್ಯಾನ್ ಮೇಲೆ ವಂಶಿನ ಕರೆಸಿರ್ತಾರೆ. ಹಾಗೆ ಸತ್ಯಣ್ಣ ಅವರು ಈಗ ಸತ್ಯಣ್ಣ ಕರೆಸಿರೋ ವಂಶಿ ಭೂಮಿ ಮೇಲೆ ಪ್ರೀತಿ ಇಟ್ಟರೆ ಅಜಿತ್ನ ತಡ್ಕೊತಾರ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.